ಅದುವೇ ತುಂಬ ಜನರಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ. ಏನು ಅಂತಂದರೆ ಈ ಮಲ್ಟಿಗ್ರೇನ್ ಆಟ ತಗೋಬೇಕಾ ಅಥವಾ ಮಲ್ಟಿಗ್ರೇನ್ ಹಿಟ್ಟು ಅಂತ ಕರಿತೀವಿ, ಅಥವಾ ಮಲ್ಟಿಗ್ರೇನ್ ಫುಡ್ಸ್ ಅಂತ ಕರಿತೀವಿ, ಇಲ್ಲ ಸಂಪೂರ್ಣವಾದ ಹೋಲ್ ಗ್ರೇನ್ ಫುಡ್ಸ್ ಅಂತಲೂ ಕರಿತೀವಿ. ಅಂದರೆ ಸಂಪೂರ್ಣ ಧಾನ್ಯ ಅಂದರೆ ಒಂದೇ ಧಾನ್ಯ. ಇವೆರಡು ಒಂದೇ, ಇದರಲ್ಲಿ ಯಾವುದೇ ಥರ ಚೇಂಜಸ್ ಪೋಷಕಾಂಶದಲ್ಲೂ ಇರಲ್ಲ, ಯಾವುದೂ ಇಲ್ಲ, ಎರಡೂ ಕೂಡ ಒಂದೇ ಅಂತ ನಾವು ಪರಿಗಣಿಸ್ತೀವಿ. ಇದು ಸರಿಯೋ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಸಂಪೂರ್ಣ ಧಾನ್ಯ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಸಂಪೂರ್ಣ ಧಾನ್ಯ ಅಂತ ಹೇಳೋದಕ್ಕಿಂತ ಮುಂಚೆ ಇದರಲ್ಲಿ ಒಂದು ನಮಗೆ ಗೈಡ್ಲೈನ್ಸ್ ಅನ್ನೋದಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ನ್ಯೂಟ್ರಿಷನ್ ಪ್ರಕಾರ ಇದರಲ್ಲಿ ಒಂದು ಗೈಡ್ಲೈನ್ಸ್ ಇದೆ. ಏನು ಅಂತಂದರೆ ನಮ್ಮ ಪ್ರತಿನಿತ್ಯ 50-70% ನಾವು ಧಾನ್ಯನ ಬಳಕೆ ಮಾಡಬೇಕು ಅಂತ ಇದೆ. ಆದರೆ ಯಾವ ಥರ ಧಾನ್ಯನ ಬಳಕೆ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಧಾನ್ಯ ಅಂದರೆ ಎಲ್ಲ ಧಾನ್ಯ ಒಂದೇನಾ, ಈಗ ನಾವು ರೈಸು ರಾಗಿ ಎರಡು ಒಂದೇನಾ, ಅಥವಾ ಎಲ್ಲ ಧಾನ್ಯನೂ ಒಂದೇ ಅನ್ನೋ ಕೆಟಗರಿಗೆ ನಾವು ಕನ್ಕ್ಲೂಷನ್ ಬರ್ತೀವಿ. ಆದರೆ ಹಾಗಲ್ಲ. ಈಗ ಧಾನ್ಯಗಳಲ್ಲಿ ಎಲ್ಲ ಥರ ಧಾನ್ಯಗಳು ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ಧಾನ್ಯ ಕೂಡ ಅದರದ್ದೇ ಆದ ಪೋಷಕಾಂಶಗಳು ಬೇರೆ ಇರುತ್ತೆ, ಅದರದ್ದೇ ಆದ ನಮ್ಮ ರೋಲ್ ಪ್ರಾಪರ್ಟೀಸ್ ನಮ್ಮ ದೇಹದಲ್ಲಿ ಒಳಗೊಂಡೋದು ಕೂಡ ಚೇಂಜಸ್ ಇರುತ್ತೆ. ಮೊದಲನೇದಾಗಿ ಸಂಪೂರ್ಣ ಧಾನ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈ ಸಂಪೂರ್ಣ ಧಾನ್ಯ ಸಸ್ಯ ಆಧಾರಿತವಾಗಿರುತ್ತೆ. ಈ ಧಾನ್ಯದ ಎಲ್ಲಾ ಭಾಗಗಳನ್ನು ಒಳಗೊಂಡಿರುತ್ತೆ. ಅಂದ್ರೆ ಯಾವುದೇ ತರ ರಿಫೈನ್ಡ್ ಆಗಿರಲ್ಲ, ಪಾಲಿಶ್ ಆಗಿರಲ್ಲ. ಹೇಗೆ ನಾವು ಕೊಯ್ಲು ಮಾಡ್ತೀವಿ ಅದನ್ನ ಮೇಲಿಂದ ಒಂದು ಹೊಟ್ಟನ್ನ ತೆಗೆದು ನಾವೇನು ಉಪಯೋಗಿಸ್ತೀವಿ ಅದನ್ನ ಸಂಪೂರ್ಣ ಧಾನ್ಯ ಅಂತ ಹೇಳ್ತಾ ಬರ್ತೀವಿ. ನೀವು ಕೇಳಿರ್ಬೋದು, ನಾವು ಬ್ರೌನ್ ರೈಸ್ ಅಂತ ಹೇಳ್ತೀವಿ, ಅನ್ಪಾಲಿಶ್ ರೈಸ್ ಅಂದ್ರೆ ಪಾಲಿಶ್ ಆಗದೆ ಇರೋದೆಲ್ಲ ಸಂಪೂರ್ಣ ಧಾನ್ಯ ಅಂತ ಕರಿತೀವಿ. ಈ ಸಂಪೂರ್ಣ ಧಾನ್ಯದಲ್ಲಿ ಏನೇನಿರುತ್ತೆ ಅಂತಂದ್ರೆ ಫೈಬರ್ ಇರುತ್ತೆ, ಕೊಬ್ಬಿನಂಶ ಇರುತ್ತೆ, ಪಿಷ್ಟ ಅಂತ ಹೇಳ್ತೀವಿ, ಇದನ್ನ ಸ್ಟಾರ್ಚ್ ಅಂತಲೂ ಕರಿತೀವಿ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ವೈಟಮಿನ್ಸ್ ಖನಿಜಗಳು ಮತ್ತೆ ವಿಟಮಿನ್ಸ್ ಕೂಡ ಇರುತ್ತೆ. ಇದರಲ್ಲಿ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಹೊಂದ್ಕೊಂಡಿದೆ. ಆದರೆ ಯಥೇಚ್ಛವಾಗಿ ಇದು ಮೇನ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ ಕೂಡ ಆಗಿರುತ್ತೆ. ಸೊ ಇದರಲ್ಲಿ ಫೈಬರ್ ಕೂಡ ಮೇನ್ಲಿ ಆಗಿರುತ್ತೆ. ಈ ಫೈಬರಿಂದ ಏನು ಉಪಯೋಗ ಅಂತಂದರೆ ಒಂದು ಡೈಜೆಷನ್ ಹೆಲ್ಪ್ ಮಾಡ್ತಾ ಹೋಗುತ್ತೆ, ನಿಮಗೆ ಬೇಗ ಹಸಿವಾಗಲ್ಲ, ಈ ಥರದ್ದು ಇದನ್ನು ಸ್ಮಾರ್ಟ್ ಕಾರ್ಬೋಹೈಡ್ರೇಟ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಇದು ಸಂಪೂರ್ಣ ಧಾನ್ಯದಲ್ಲಿ ಒಳಗೊಂಡಿರುತ್ತೆ. ಈಗ ಧಾನ್ಯಗಳು ನಮಗೆ ಪಾಲಿಶ್ ಆಗ್ತದೆ. ಈಗ ಅದೇ ಒಂದು ನಾವು ಧಾನ್ಯನ ಪಾಲಿಶ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದರ ಜೀವಸತ್ವಗಳು ಹಾಗೆ ಖನಿಜಗಳು ಅದರಿಂದ ಧಾನ್ಯದಿಂದ ಹೋಗುತ್ತೆ. ಆವಾಗ ನಮ್ಮ ದೇಹಕ್ಕೆ ಯಾವುದೇ ಥರ ಉಪಯೋಗ ಆಗುವುದಿಲ್ಲ. ಈ ಸಂಪೂರ್ಣ ಧಾನ್ಯದಲ್ಲಿ ಯಾವುದೇ ಥರ ಪಾಲಿಶ್ ಆಗದೆ ಇರೋ ಕಾರಣ ಖನಿಜಗಳು ಮತ್ತು ಜೀವಸತ್ವಗಳು ಇದರಲ್ಲಿ ಯಥೇಚ್ಛವಾಗಿರುತ್ತೆ. ಇದನ್ನು ನೀವು ಉಪಯೋಗಿಸ್ಕೋಬಹುದು. ನಮಗೆ ಅಕಾರ್ಡಿಂಗ್ ಟು ನಮ್ಮ ಗೈಡೆನ್ಸ್ ಪ್ರಕಾರ ಏನು ಹೇಳ್ತೀವಿ ಅಂದರೆ ನಾವು ದಿನಕ್ಕೆ 35 ಗ್ರಾಮ್ಸ್ ಆಫ್ ಫೈಬರ್ ತಗೋಬೇಕು ಅಂತ ಹೇಳ್ತಾ ಬರ್ತೀವಿ. ಈಗ ನೀವು ಸಂಪೂರ್ಣ ಧಾನ್ಯಗಳನ್ನ ಬಳಸೋದ್ರಿಂದ ಇದರಲ್ಲಿ ಯಥೇಚ್ಛವಾದ ಫೈಬರ್ ಕಂಟೆಂಟ್ ಇರುತ್ತೆ. ಯಾವಾಗ ಇದನ್ನು ಪಾಲಿಶ್ ಮಾಡ್ತೀವೋ ಅದು ಫೈಬರ್ ಕಂಟೆಂಟ್, ನಾರಿನಂಶ ಆ ಧಾನ್ಯದಿಂದ ಹೋಗ್ತಾ ಬರುತ್ತೆ. ಈ ಸಂಪೂರ್ಣ ಧಾನ್ಯದಿಂದ ಏನೇನು ಬೆನಿಫಿಟ್ ಇದೆ ಅಂತ ನಾವು ನೋಡೋಣ ಅಂತಂದ್ರೆ, ಮೊದಲನೇದಾಗಿ ಇದರಲ್ಲಿ ಬೀಟಾ ಕೆರೋಟಿನ್ ಮತ್ತೆ ಇದರಲ್ಲಿ ನಾರಿನಂಶ ಫೈಬರ್ ಕಂಟೆಂಟ್ ಇರುತ್ತೆ. ನಿಮ್ಮ ಡೈಜೆಷನ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಈ ಧಾನ್ಯದಲ್ಲಿ ನಾನು ಕಾರ್ಬೋಹೈಡ್ರೇಟ್ ಬಗ್ಗೆ ಹೇಳಿದೆ. ಕಾರ್ಬೋಹೈಡ್ರೇಟ್ ಮತ್ತು ಶುಗರ್ಸ್ ಇರೋದ್ರಿಂದ ನಿಮ್ಮ ಶಕ್ತಿಯ ಕೂಡ ಮೂಲ ಆಗುತ್ತೆ. ಅಂದರೆ ಇನ್ಸ್ಟೆಂಟ್ ಎನರ್ಜಿ ಬೇಕು, ನಾವು ಊಟ ಮಾಡಿದ ತಕ್ಷಣ ಎನರ್ಜಿ ಕೊಡೋದಕ್ಕೂ ಕೂಡ ಇದು ಸಹಾಯಕಾರಿಯಾಗಿರುತ್ತೆ. ಹಾಗೆ ಈ ಧಾನ್ಯಗಳನ್ನ ನಾವು ಬಳಕೆ ಮಾಡೋದ್ರಿಂದ ಇನ್ನೊಂದೇನು ಅಂತಂದರೆ, ಈಗ ಪಾಲಿಶ್ ಆಗದೆ ಇರೋ ಧಾನ್ಯ ಬಳಕೆ ಮಾಡೋದ್ರಿಂದ ಇದರಲ್ಲಿ 25% ಆಫ್ ಪ್ರೋಟೀನ್ ರಿಟೇನ್ ಆಗಿರುತ್ತೆ. ಇದರಲ್ಲಿ ಪ್ರೋಟೀನ್ ಕೂಡ ಇರುತ್ತೆ. ಯಾವಾಗ ನೀವು ಪಾಲಿಶ್ ಮಾಡ್ತೀರಾ ಅಥವಾ ರಿಫೈನ್ ಮಾಡ್ತೀರಾ, ಅದ್ರ ಕೋಟಿಂಗ್ ರಿಮೂವ್ ಆದ ತಕ್ಷಣ ಈ ಪ್ರೋಟೀನ್ ಕಂಟೆಂಟ್ ಕೂಡ ಲಾಸ್ ಆಗ್ತಾ ಬರುತ್ತೆ. ಸಂಪೂರ್ಣ ಧಾನ್ಯದಲ್ಲೂ ಪ್ರೋಟೀನ್ ಅಂಶನೂ ಕೂಡ ಯಥೇಚ್ಛವಾಗಿರುತ್ತೆ. ಹಾಗೆ ಈ ಪ್ರೋಟೀನ್ ಜೊತೆಗೆ ನಮಗೆ ವೈಟಮಿನ್ಸ್ ಮತ್ತೆ ಮಿನರಲ್ಸ್ ಕೂಡ ಲಾಸ್ ಆಗ್ತಾ ಬರುತ್ತೆ. ಅಂದ್ರೆ ಕಂಪ್ಲೀಟ್ಲಿ ಪೋಷಕಾಂಶ ರಿಫೈನ್ ಮಾಡಿದಾಗ ಲಾಸ್ ಆಗುತ್ತೆ, ರಿಫೈನ್ ಮಾಡದೇ ಇದ್ದಾಗ ಪೋಷಕಾಂಶಗಳು ಯಥೇಚ್ಛವಾಗಿ ಇರ್ತಾ ಹೋಗುತ್ತೆ. ಹಾಗೆ ನಾವು ಈಗ ಕೆಲವೊಂದು ಪ್ರೋಟೀನ್, ಈಗ ಕೆಲವೊಂದು ಧಾನ್ಯಗಳು, ಈಗ ಓಟ್ಸ್ ಆಗಿರ್ಬೋದು, ಬಾರ್ಲಿ ಆಗಿರ್ಬೋದು, ಸಿರಿಧಾನ್ಯ ಅಂತ ಇದೆ, ಕೆಲವೊಂದು ಮಿನಿಮಲ್ ಪರ್ಸೆಂಟೇಜ್ ಆಫ್ ಪಾಲಿಶಿಂಗ್ ಆಗುತ್ತೆ. ಪಾಲಿಶಿಂಗ್ ಆಗದ ಇದರಲ್ಲಿ ನಿಮಗೆ ವೇರಿಯೇಷನ್ ಆಫ್ ಪಾಲಿಶಿಂಗ್ ಇವಾಗ 10%, 20%, 90% ಪಾಲಿಶಿಂಗ್ ಎಲ್ಲ ಬರುತ್ತೆ. ಎಷ್ಟು ಯಥೇಚ್ಛವಾದ ಪಾಲಿಶ್ ಆ ಗ್ರೇನ್ಗೆ, ಆ ಧಾನ್ಯಕ್ಕೆ ಮಾಡಿರ್ತಾರೋ ಅಷ್ಟು ನೀವು ಪೋಷಕಾಂಶನ ಲೂಸ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಸೊ ನೀವು ಕಮ್ಮಿ ಪಾಲಿಶಿಂಗ್ ಇರೋ ಯಾವುದೇ ಒಂದು, ಅಥವಾ ಪಾಲಿಶ್ ಮಾಡದೇ ಇರುವಂಥದ್ದು ಅಥವಾ ರಿಪ್ರೊಸೆಸ್ ಆಗದೆ ಇರುವಂಥ ಯಾವ ಆಹಾರ ಸಿಗ್ತಿದೆಯೋ ಅದನ್ನ ನೀವು ಅದನ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನೀವು ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಉದಾಹರಣೆಗೆ ಬಾರ್ಲಿ ತಗೊಂತೀವಿ. ಈ ಬಾರ್ಲಿಯಲ್ಲಿ ಏನು ಅಂತಂದ್ರೆ
ಬೀಟಾ ಗ್ಲೂಟಾಥಾನ್ ಅಂತ ಒಂದು ಕಾಂಪೊನೆಂಟ್ ಏನಿರುತ್ತೆ ಇದು ನಿಮ್ಮ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಹಾಗೆ ನೀವು ಓಟ್ಸ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಇರುತ್ತೆ. ಈ ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಕೂಡ ನಿಮಗೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದಕ್ಕೆ ಅಥವಾ ಯಾವುದೇ ಥರ ಇನ್ಫ್ಲಮೇಷನ್ ಕಾಸ್ ಆಗದೆ ಇರೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಇದರಲ್ಲಿ ಯಥೇಚ್ಛವಾದ ಫೈಬರ್ ಇದ್ದಾಗ ನಿಮಗೆ ಸ್ವಲ್ಪ ತಿಂದರೆ ಸಾಕು, ನಿಮಗೆ ತುಂಬ ಹೊತ್ತು ಹೊಟ್ಟೆ ಕೂಡ ಹಸಿವಾಗಲ್ಲ, ಜಾಸ್ತಿ ಸೇವನೆ ಮಾಡಬೇಕು ಅಂತ ಅನ್ಸಲ್ಲ. ನಿಮಗೆ ಈ ಪಾಲಿಶ್ ಪರ್ಸೆಂಟೇಜ್ ಜಾಸ್ತಿ ಆದಾಗಲೂ ನಿಮ್ಗೆ ಏನಾಗುತ್ತೆ, ನೀವು ಎಷ್ಟು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡ್ರೂ ಕೂಡ ಹೊಟ್ಟೆ ತುಂಬಿರೋ ಅನುಭವ ಆಗಲ್ಲ, ಯಾಕಂದ್ರೆ ಅದರಲ್ಲಿ ಫೈಬರಿನ ಅಂಶ ಇರಲ್ಲ. ಸೊ ಇದು ನಿಮಗೆ ಇಷ್ಟು ಸಂಪೂರ್ಣ ಮಾಹಿತಿ ನಾನು ಅಂದರೆ ಸಂಪೂರ್ಣ ಧಾನ್ಯದ ಬಗ್ಗೆ ಹೇಳಿದೆ. ಈಗ ಮಲ್ಟಿ ಸೀಡ್ಸ್ ಬಗ್ಗೆ ಹೇಳ್ತೀನಿ. ಈ ಮಲ್ಟಿ ಸೀಡ್ಸ್ ಅಂತಾರೆ ಏನು? ಒಂದಕ್ಕಿಂತ ಹೆಚ್ಚು ಧಾನ್ಯನ ನಾವು ಬಳಕೆ ಮಾಡಿದ್ರೆ ನಾವು ಮಲ್ಟಿ ಸೀಡ್ಸ್ ಅಥವಾ ಮಲ್ಟಿ ಸೀಡ್ಸ್ ಆಟ ಅಂತ ಈಗೆಲ್ಲ ಬರ್ತಾ ಇದೆ, ಅದನ್ನ ಕರಿತೀವಿ. ಈ ಮಲ್ಟಿ ಸೀಡ್ಸ್ ಅಂದ್ರೆ ಒಂದಕ್ಕಿಂತ ಹೆಚ್ಚು ಧಾನ್ಯ, ಅದು ರಾಗಿ ಆಗಿರ್ಬೋದು, ಅಕ್ಕಿ, ಬಾರ್ಲಿ ಅಥವಾ ಸಿರಿಧಾನ್ಯನ ಬಳಕೆ ಮಾಡೋದನ್ನ ನಾವು ಮಲ್ಟಿ ಸೀಡ್ಸ್ ಆಟ ಅಂತ ಹೇಳ್ತೀವಿ. ಈ ಮಲ್ಟಿ ಸೀಡ್ಸ್ ಆಟ ಯಥೇಚ್ಛವಾಗಿ ಬಳಸೋದು ಯಾವಾಗಂದ್ರೆ ಪಾಲಿಶಿಂಗ್ ಆಗಿರೋ ಏನ್ ಬಂದಿರುತ್ತೋ ಅದನ್ನ ಮಲ್ಟಿ ಗ್ರೇನ್ ಅಥವಾ ಮಲ್ಟಿ ಸೀಡ್ಸ್ ಆಟಕ್ಕೆ ಯೂಸ್ ಮಾಡ್ತಾ ಬರ್ತಾರೆ. ಈಗ ಎಲ್ಲಾ ಪಾಲಿಶ್ ಆಗಿದೆ ಅನ್ನೋದು ನಾವು ತಿಳ್ಕೊಳ್ಳೋದು ತಪ್ಪು. ಈಗ ಕೆಲವೊಂದು ಪಾಲಿಶ್ ಆಗದೆ ಇರೋದು ಮಲ್ಟಿ ಸೀಡ್ಸ್ ಇದ್ರೆ ಅದು ಕೂಡ ನಿಮ್ಮ ಯಥೇಚ್ಛವಾಗಿ ನಿಮ್ಮ ದೇಹಕ್ಕೆ ಬೆನಿಫಿಟ್ ಆಗ್ತಾ ಬರುತ್ತೆ. ಇನ್ ಕೇಸ್ ಪಾಲಿಶ್ ಆಗಿತ್ತು, ಸಂಸ್ಕರಣೆ ಮಾಡಿದ್ರು ಅಂತಂದ್ರೆ ಇದನ್ನ ನೀವು ಕಮ್ಮಿ ಪ್ರಮಾಣದಲ್ಲಿ ಬಳಕೆ ಮಾಡೋದು ಉತ್ತಮವಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಧಾನ್ಯ, ಸಿರಿಧಾನ್ಯ, ಯಾವುದೇ ಒಂದು ನಾವು ಆಹಾರ ತಗೊಂಡಾಗ ಅದು ಯಾವುದೇ ಕಾರಣಕ್ಕೂ ಪಾಲಿಶ್ ಆಗಿರ್ಬೋದು, ಸಂಸ್ಕರಿತ ಪ್ರೋಸೆಸ್ ಆಗಿರಬಹುದು, ಪಾಲಿಶಿಂಗ್ ಆಗಿರಬಹುದು. ಅದು ಆಗಿಲ್ದಿದ್ರೆ ನೀವು ಅದರಲ್ಲಿ ಯಥೇಚ್ಛವಾಗಿ ಪೋಷಕಾಂಶ ಇರುತ್ತೆ, ಅದು ನಿಮ್ಮ ದೇಹಕ್ಕೆ ಬೆನಿಫಿಟ್ ಆಗ್ತಾ ಬರುತ್ತೆ. ಇದರಲ್ಲಿ ನೀವು ಮಲ್ಟಿ ಸೀಡ್ಸೇ ತಗೊಳ್ಳಿ ಅಥವಾ ಮಲ್ಟಿ ಗ್ರೇನೇ ತಗೊಳ್ಳಿ ಅಥವಾ ಸಂಪೂರ್ಣ ಧಾನ್ಯದ ಹಿಟ್ಟು ಅಥವಾ ಅದರದ ಪ್ರಾಡಕ್ಟ್ಸ್, ಬೈ ಪ್ರಾಡಕ್ಟ್ಸ್ ನೀವು ಯಾವುದೇ ತಗೊಂಡ್ರು ಒಂದ್ಸತಿ ಲೇಬಲ್ನ ಓದಿ ಅದರಲ್ಲಿ ಏನು ಇನ್ಕ್ಲೂಡ್ ಮಾಡಿದ್ದಾರೆ, ರಿಫೈನ್ಡ್ ಶುಗರ್ಸ್ ಅಥವಾ ರಿಫೈನ್ಡ್ ಆಗಿರೋದು ಏನಿದೆ ಪಾಲಿಸಿ, ಯಾಕಂದ್ರೆ ನಿಮಗೆ ಎಲ್ಲ ಕೊಡ್ತಾರೆ ನಿಮಗೆ ಪ್ರಾಡಕ್ಟ್ ಡೀಟೇಲ್ಸ್ ಅಲ್ಲಿ ರಿಫೈನ್ಡ್ ಆಗಿರೋದೆಲ್ಲ ಪಾಲಿಶಿಂಗ್ ಆಗಿರೋದು ಅಥವಾ ಪ್ರೊಸೆಸ್ ಆಗಿರೋದು, ಆ ಥರ ಪ್ರಾಡಕ್ಟ್ಸ್ ನೀವು ಅವಾಯ್ಡ್ ಮಾಡಿಬಿಟ್ಟು ಸಂಪೂರ್ಣ ಧಾನ್ಯ ಏನು ಪ್ರೊಸೆಸ್ಸೇ ಮಾಡಿಲ್ಲ ಅಂತ ನಿಮಗೆ ಕನ್ಫರ್ಮೇಷನ್ಸ್ ಇದ್ದಾಗ ಆ ಥರ ಪ್ರಾಡಕ್ಟ್ಸ್ ನೀವು ಬಳಸ್ತಾ ಬನ್ನಿ. ಅದು ನೀವು ಸಂಪೂರ್ಣ ಧಾನ್ಯದೇ ಆಗಿರಬಹುದು ಅಥವಾ ಮಲ್ಟಿ ಗ್ರೇನ್ ಅಥವಾ ಮಲ್ಟಿ ಧಾನ್ಯದ ಹಿಟ್ಟು ಅಥವಾ ಪದಾರ್ಥಗಳು ಆಗಿರಬಹುದು. ಎರಡೂ ಕೂಡ ನಮ್ಮ ಯಾವಾಗ ಪಾಲಿಶಿಂಗ್ ಆಗಲ್ಲ ನಮ್ಮ ದೇಹಕ್ಕೆ ಅದು ಉಪಯೋಗಕರವಾಗತ್ತೆ, ಯಾವಾಗ ಪಾಲಿಶಿಂಗ್ ಆಗುತ್ತೆ ನಿಮ್ಮ ದೇಹಕ್ಕೆ ಅದು ಉಪಯೋಗ ಆಗಲ್ಲ. ಸೊ ವೀಕ್ಷಕರೇ, ಇಲ್ಲಿ ತನಕ ನಾನು ಮಲ್ಟಿ ಸೀಡ್ಸ್ ಹಾಗೆ ಸಂಪೂರ್ಣ ಧಾನ್ಯದ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟೆ. ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಫ್ಯಾಕ್ಟ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಐಶ್ ಟಿವಿ. ನಮಸ್ಕಾರ.